ಇಮ್ಯಾಜಿನ್ ನಾಳೆ ಬೆಳಗ್ಗೆ ಎದ್ದಾಗ ನೀವು ಏನೇನು ಅಂದ್ಕೊಂಡಿದ್ದೀರಾ ಎಲ್ಲ ಸಿಕ್ಕಿದೆ. ದ್ಯಾಟ್ಸ್ ಒನ್ ಪ್ರಾಬ್ಲಮ್ ಹಿಯರ್, ಯೋರ್ ಓನ್ ಮೈಂಡ್. ಇದು ನಿಜಾನ ಸುಳ್ಳ? ಬ್ಲ್ಯಾಂಕ್ ಮೈಂಡ್, ರೈಟ್? ಸೊ ಅಲ್ಲಿಂದಲೇ ನಿಮ್ಮ ಮ್ಯಾನಿಫೆಸ್ಟೇಷನ್ ಫೇಲ್ ಆಗೋದು. ಲೆಟ್ ಮಿ ಶೋ ಯು ಸಿಂಪಲ್ ಎಕ್ಸಸೈಸ್ ಟುಡೇ. ನೀವು ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಇಷ್ಟಪಡೋ ಒಂದು ವಿಷಯ ಚೂಸ್ ಮಾಡ್ಕೊಳ್ಳಿ. ಆಲ್ರೈಟ್, ಅದು ಜಾಬ್ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಮನಿನೂ ಸಹ ಆಗಿರ್ಬೋದು. ನಾವು ಈ ಕ್ವೆಶನ್ನ ನಿಮಗೆ ನೀವೇ ಕೇಳ್ಕೊಳ್ಳಿ. ನೀವು ಏನು ಅಂದ್ಕೊಂಡಿದ್ದೀರಾ ಅದು ಈಗಾಗಲೇ ನನ್ನ ಲೈಫಲ್ಲಿ ಸಿಕ್ಕಿದೆ ಅಂತ ಆದರೆ ನಿಮ್ಮ ಮೈಂಡ್ ಹೇಗೆ ಥಿಂಕ್ ಮಾಡುತ್ತೆ, ಹೇಗೆ ಫೀಲ್ ಮಾಡುತ್ತೆ, ಹೇಗೆ ರೆಸ್ಪಾಂಡ್ ಮಾಡುತ್ತೆ? ಮನಿ ಎಕ್ಸಾಂಪಲ್ ಆಗಿ ತಗೊಂಡ್ರೆ ನಮಗೆ ಅಬಂಡೆನ್ಸ್ ಬೇಕು. ಓಕೆ, ಸೊ ಅಬಂಡೆನ್ಸ್ ಬೇಕು ಅಂದಾಗ ಆಸ್ ಎ ಹ್ಯೂಮನ್ ಟೆಂಡೆನ್ಸಿ ಏನಿದು, ಮನಿ ಖರ್ಚು ಮಾಡಬೇಕಾದ್ರೆ ಅಯ್ಯೋ ಮನಿ ಹೋಗ್ತಾ ಇದೆ ಅನ್ನೋ ಒಂದು ಫಿಯರ್ ಜಾಸ್ತಿ ಬರುತ್ತೆ. ಸೊ ಮನಿ ಅಬಂಡೆನ್ಸ್ ಮ್ಯಾನಿಫೆಸ್ಟ್ ಮಾಡಿದಾಗ ಪ್ರತಿಯೊಂದು ₹1 ಆಗಿರ್ಬೋದು, ಅದು ಆಚೆ ಹೋದಾಗ್ಲೂ ನಾನು ಈ ಒಂದು ಏನು ಖರ್ಚು ಬರ್ತಾ ಇದೆಯಲ್ಲ ಅದು ವಯಸ್ಸಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ ಆಪರ್ಚುನಿಟೀಸ್ ಮತ್ತೆ ನನ್ನ ಹತ್ರ ಬರಲಿ ಅನ್ನೋ ಮೈಂಡ್ಸೆಟ್ಟಿಂದ ಐ ಟ್ರೈ ಟು ಸ್ಪೆಂಡ್. ಓಕೆ, ಆ್ಯಂಡ್ ನಾವು ದ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಕಾನ್ಫಿಡೆನ್ಸ್. ಯೂಶಲಿ ಏನಾಗುತ್ತೆ, ಯಾವುದಾದ್ರೂ ಒಂದು ಆಪರ್ಚುನಿಟಿ ಆಲ್ ಆಫ್ ಎ ಸಡನ್ ಬಂದಾಗ ಇದು ನನ್ನ ಕೈಲಾಗುತ್ತಾ, ಇದು ನನ್ನ ಕೈಲಾಗೋದಿಲ್ಲ ಅಂತ ವಿ ಸ್ಟೆಪ್ ಬ್ಯಾಕ್. ಆಲ್ರೈಟ್, ಇದು ಫಿಯರ್. ಈವನ್ ಇನ್ ಕೇಸ್ ಇಫ್ ಯು ಹೋಲ್ಡ್ ದಟ್ ಫಿಯರ್, ನನಗೆ ಭಯ ಆಗ್ತಾ ಇದೆ ಆದರೂ ಸಹ ಒಂದು ಹೆಜ್ಜೆ ಮುಂದೆ ಆಗ್ತೀನಿ. ದಿಸ್ ಈಸ್ ವಾಟ್ ದ ಡಿಫ್ರೆನ್ಸ್ ಇಸ್. ಓಕೆ, ಸೊ ಮ್ಯಾನಿಫೆಸ್ಟೇಷನ್ ಅಂತ ಬಂದಾಗ ಫ್ಯೂಚರ್ ಏನಾಗುತ್ತೆ ಅನ್ನೋ ವೆಯ್ಟ್ ಮಾಡೋದಕ್ಕಿಂತ ಫ್ಯೂಚರ್ ವರ್ಷನ್ ಆಫ್ ಯು ಹೇಗೆ ಥಿಂಕ್ ಮಾಡುತ್ತೆ, ಹೇಗೆ ಫೀಲ್ ಮಾಡುತ್ತೆ, ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಸೊ ಇದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕು. ಯಾಕಂದರೆ ಮ್ಯಾನಿಫೆಸ್ಟೇಷನ್ ಅಂದರೆ ಏನು ಯೂನಿವರ್ಸ್ ಬಂದು ಚೇಂಜ್ ಮಾಡುತ್ತೆ ನಮ್ಮನ್ನು, ನಾವು ಅಂದ್ಕೊಂಡಿದ್ದೆಲ್ಲ ಕೊಡುತ್ತೆ ಅಂತಲ್ಲ. ದ ಫಸ್ಟ್ ಥಿಂಗ್ ಈಸ್ ನೀವು ನಿಮ್ಮ ಐಡೆಂಟಿಟಿ ಅನ್ನೋದನ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ಟೀಚ್ ಮಾಡಬೇಕು. ಆಲ್ರೈಟ್, ಸೊ ನೀವು ರಿಪೀಟೆಡ್ ಆಗಿ ಏನು ಥಿಂಕ್ ಮಾಡ್ತೀರಾ, ರಿಪೀಟೆಡ್ಲಿ ಏನು ಫೀಲ್ ಮಾಡ್ತಾ ಇದ್ದೀರೋ ಅಥವಾ ರಿಯಾಕ್ಟ್ ಮಾಡ್ತಿರೋ, ಸೊ ಅದೇನಾಗುತ್ತೆ ಸ್ಲೋ ಆಗಿ ನಿಧಾನವಾಗಿ ಅದು ನಿಮ್ಮ ರಿಯಾಲಿಟಿ ಆಗುತ್ತೆ.